ಇಬ್ಬರು ವಿದ್ವಾಂಸರು ಅದರ ಬಗ್ಗೆ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಪುಸ್ತಕ ಬರೆದರು. ಮೊದಲು ಅವರು ಬರೆದಿದ್ದು ದೇವರೇ ಸತ್ಯ ಅಂತ. ಸುಮಾರು ಒಂದು 20 ವರ್ಷಗಳ ಕಾಲ ಅವರು ಗೀತೆಯ ಅಭ್ಯಾಸ ಮತ್ತು ತನ್ನ ಬದುಕಿನ ಅನುಭವದಿಂದ ಕೊನೆಗೆ ಅವರು ಹೇಳಿದ್ರು ಸತ್ಯವೇ ದೇವರು ಅಂತ ಅದನ್ನು ಮತ್ತೆ ಬದಲಾಯಿಸಿದ್ರು. ದೇವರೇ ಸತ್ಯ ಅನ್ನೋದು ಒಂದು ಮಾತು, ಸತ್ಯವೇ ದೇವರು ಅಂತ ಮಾತಾಡಿದ್ರು ಅವರು. ದೇವರು ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮ್, ಅದು ಅಮೂರ್ತವಾದಂಥ ಒಂದು. ಸತ್ಯ ಅನ್ನೋ ಶಬ್ದಕ್ಕೂ ಅಮೂರ್ತವೇ, ಬಟ್ ಈ ಅಮೂರ್ತವಾದದನ್ನ ಮೂರ್ತ ರೂಪವನ್ನು ಕಲ್ಪಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಒಂದು ಕಾಲಘಟ್ಟದಲ್ಲಿ ಗಾಂಧೀಜಿ ಮಾಡಿದ್ರು. ಮತ್ತೆ ಇನ್ನೊಂದು ಕಾಲಘಟ್ಟದಲ್ಲಿ ಅನಿಸ್ತಾ ಅವರಿಗೆ ಇಲ್ಲ ಸತ್ಯವೇ ದೇವರು ಅಂತ. ಸತ್ಯ ಅಂದ್ರೆ ಅವರ ಮತ್ತೆ ಒಂದು ರಿಸರ್ಚ್ ಅಂದ್ರೆ ಹುಡುಕಾಟ ಅಂತ. ತನ್ನ ಬದುಕಿನಲ್ಲಿ ತನ್ನ ಅನುಭವದಲ್ಲಿ ಈ ಹುಡುಕಾಟವನ್ನು ಮಾಡ್ತಾ ಅದನ್ನು ಸತ್ಯದ ಅದಕ್ಕೆ ಅವರು ಹೇಳಿದ್ದು ಸತ್ಯಾನ್ವೇಷಣೆ ಅಂತ ಹೇಳಿದ್ರು ಅವರು. ನನ್ನ ಅನ್ವೇಷಣೆ ಯಾವುದು ಅಂದ್ರೆ ಸತ್ಯಕ್ಕಾಗಿ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆಧುನಿಕ ಕಾಲದಲ್ಲಿ ಮಾತು ಹೇಳ್ತೀವ, ಪ್ರಾಚೀನ ಋಷಿಗಳು ಹೇಳೋ ಸತ್ಯದ ಬಗೆಗೆ ಉಪನಿಷತ್ತಿನ ಮಾತನ್ನು ಅವಲಂಬಿಸಿ ಇಬ್ರು ಹೇಳಿದ್ದಾರೆ. ಆದರೆ ಸತ್ಯ ಅನ್ನೋ ಮಾತ್ರ ಶಬ್ದ ಬಳಸ್ತೀವಿ ನಾವು. ಈ ಸತ್ಯಕ್ಕೆ ಇನ್ನೊಂದು ವಿರುದ್ಧವಾಗಿ ಸುಳ್ಳು ಅಂತ ಹೇಳ್ತೀವಿ. ಅಂದ್ರೆ ಲೌಕಿಕ ಅರ್ಥದಲ್ಲಿ ಸತ್ಯ ಮತ್ತು ಸುಳ್ಳುಗಳ ನಡುವೆ ಎಷ್ಟು ಭೇದ ಇದೆ, ಎಷ್ಟು ಹತ್ತಿರದಲ್ಲಿದೆ ಅನ್ನೋ ಬಗ್ಗೆ. ಇಲ್ಲಪ್ಪ ಅವ್ನು ಸುಳ್ಳಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ ಅವ್ನು ಸತ್ಯ ಹೇಳ್ತಾ ಇದ್ದಾನೆ ಅಂತ. ಸತ್ಯ ಹೇಳೋದಕ್ಕೆ ಒಂದು ಪ್ರಮಾಣ ಬೇಕು ಅಂದಾಗ ಕೋರ್ಟ್ನಲ್ಲಿ ಏನ್ ಮಾಡಿದ್ರು, ಭಗವದ್ಗೀತೆಯೋ ಅದನ್ನ ಇಟ್ರು. ಇದನ್ನ ಪ್ರಮಾಣ ಮಾಡಿ ಹೇಳು, ನೀನು ಹೇಳಿದ್ದರೆ ಸತ್ಯ ಅಂತ ಹೇಳಿ. ಈ ಸತ್ಯದ ಭೂಮಿಕೆಯನ್ನ, ಈ ಸತ್ಯದ ಈ ಪರಿಕಲ್ಪನೆ, ಈ ಕಾನ್ಸೆಪ್ಟ್ ಏನಿದೆಯೋ ಈ ಕಾನ್ಸೆಪ್ಟ್ ಅನ್ನ ತನ್ನ ಜೀವನಾನುಭವದಲ್ಲಿ ಕಾಣೋದಿಕ್ಕೆ ಪ್ರಯತ್ನ ಪಟ್ಟಿದ್ರು. ಗಾಂಧೀಜಿ ಒಂದು ಅರ್ಥದಲ್ಲಿ ಸತ್ಯದ ಹುಡುಕಾಟ ಮಾಡಿದ್ರು, ವಿನೋಬಾ ಇನ್ನೊಂದು ಅರ್ಥದಲ್ಲಿ, ತಿಲಕರು, ಗೋಪಾಲಕೃಷ್ಣ ಗೋಖಲೆ ಅವರು ಆಧುನಿಕ ಕಾಲದಲ್ಲಿ ಈ ರಾಷ್ಟ್ರೀಯ ಹೋರಾಟಗಾರರು ಈ ಸತ್ಯದ ಬಗೆಗೆ ಅನ್ವೇಷಣೆ ಮಾಡಿದ್ದು ತಮ್ಮ ಲೌಕಿಕ ಭೂಮಿಕೆಯಿಂದ. ಪರಮಾರ್ಥದ ದೃಷ್ಟಿಯಿಂದ ಹಿಂದಿನವರು ಭಾಷಿಕಾರರು, ಟೀಕಾಕಾರರು, ವ್ಯಾಖ್ಯಾನಕಾರರು ಪರಮಾರ್ಥದ ದೃಷ್ಟಿಯಿಂದ ಸತ್ಯದ ಮುಖಗಳನ್ನೇನು ಅಂತ ಅಲ್ಲಿ ಇದೆ, ಒಂದು ಸತ್ಯ ಅನ್ನೋದು ಇದೆ. ಅದರದ್ದು ಹೇಗಿದೆ ಅಂದ್ರೆ ಅದನ್ನು ಮುಚ್ಚಿದೆ. ಅದು ಅದನ್ನೇ ನೀನು ಓಸರಿಸು, ಸ್ವಲ್ಪ ಹೀಗೆ ತೆಗೆದ್ರೆ ನಿನ್ಗೆ ಅದರೊಳಗೆ ಕಾಣಬೇಕಾದನ್ನೆಲ್ಲ ನೀನು ಕಾಣ್ತೀಯ ಅಂತ. ಕಾಣೋದಕ್ಕೊಂದು ಪೂರ್ವ ಸಿದ್ಧತೆ ಬೇಕಲ್ಲ. ಇದು ಫಿಸಿಕ್ಸ್ ಪಾಠ ಹೇಳಬೇಕಾದ್ರೆ ಅವನಿಗೆ ಫಿಸಿಕ್ಸ್ ತಿಳುವಳಿಕೆ ಬೇಕು, ಕೆಮಿಸ್ಟ್ರಿ ಪಾಠ ಮಾಡಬೇಕಾದ್ರೆ ಅವನಿಗೆ ಕೆಮಿಸ್ಟ್ರಿ ತಿಳುವಳಿಕೆ ಬೇಕು, ಭಗವಂತನ ಸಮೀಪಕ್ಕೆ ಹೋಗ್ಬೇಕಾದ್ರೆ ಅವನಿಗೊಂದು ಆರಂಭದ ಒಂದು ಒಂದು ಹಂತದ ಅಭ್ಯಾಸ ಬೇಕು ಅಂತ. ಅಭ್ಯಾಸ ಏನಂತ ಕೌಂತೆಯ ಅಂತ ಕುಂತಿ ಅಪ್ಪ ಅರ್ಜುನ ನೀನು ಯಾವಾಗಲೂ ಅಭ್ಯಾಸ ಮಾಡುವಂತ. ಯಾಕೆಂದ್ರೆ ಅಭ್ಯಾಸ ಅನ್ನೋ ಶಬ್ದಕ್ಕೆ ಬರೀ ಕೇವಲ ಇವತ್ತಿನ ಟೆಕ್ಸ್ಟ್ ಓರಿಯೆಂಟೆಡ್ ಅಲ್ಲ, ಅದು ಗುರುಮುಖದಿಂದ ಶಾಸ್ತ್ರ ಮುಖಗಳಿಂದ ನಾವು ಪಡಿಬಹುದಾದದ್ದು ಅಂತ. ಈ ಅಭ್ಯಾಸ ಮಾಡ್ತಾ ಹೋದಂತ ನಮಗೆ ಯಾವುದು ಮುಚ್ಚಿಟ್ಟಿರ್ತಾರೋ ಆ ಮುಚ್ಚಿದ್ದನ್ನ ಓಸರಿಸೋದಕ್ಕೆ ನಮ್ಮೊಳಗಡೆ ಒಂದು ಓಪನ್ ಆಗತ್ತೆ ಅಂತ. ನಾವೇ ಓಪನ್ ಆಗದಿದ್ರೆ ಅದೇ ಹೇಗೆ ಓಪನ್ ಆಗುತ್ತೆ? ಅಲ್ಲಿ ತೆರಿಬೇಕು ಅಂತ ಹೇಳಿದ್ರೆ ನಿಮ್ಮೊಳಗಡೆ ತೆರ್ಕೊಳ್ಬೇಕು ಅಂತ. ಅದಕ್ಕಾಗಿನೇ ಅನೇಕ ಸರಿ ಇದನ್ನ ಬೆಳಿಗ್ಗೆ ಯಾರೋ ಪ್ರಸ್ತಾಪ ಮಾಡ್ತಾ ಹೇಳಿದ್ರು, ನಮ್ಮ ಮಂಜುನಾಥ್ ಹೇಳಿದ್ದು, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಹೋದ್ರೆ ಅದೆಲ್ಲ ಮೊದಲು ಇಲ್ಲಿ ರೆಕಾರ್ಡ್ ಆಗ್ಬೇಕು ಅಂತ. ಇಲ್ಲೇ ರೆಕಾರ್ಡ್ ಆಗದೆ ಹೋದ್ರೆ ಅದನ್ನ ಇಟ್ಕೊಂಡು ಆ ಮಿಷಿನ್ ರೆಕಾರ್ಡ್ ಏನ್ ಮಾಡ್ತೀರಿ? ಯಾಕೆಂದ್ರೆ ಇವತ್ತು ಮಾನವ ನಾಗರಿಕತೆಯಿಂದ ಯಂತ್ರ ನಾಗರಿಕತೆಗೆ ಓಡ್ತಿರುವಂತ ಕಾಲಘಟ್ಟದಲ್ಲಿ ನಾವು ಬದುಕಿರೋದು. ಎಲ್ಲವೂ ಈಗ ಯಂತ್ರವೇ. ನಮಗೆ ಮಾನವ ಮತ್ತು ಮನಸ್ತತ್ವದ ಮೂಲಕ ಆರಂಭಗೊಳ್ಳೋದು ಏನು ಈಗ ಅದು ಹಿಂದಕ್ಕೆ ಸರಿತಿರೋ ಕಾಲಘಟ್ಟದಲ್ಲಿ ನಾವು ನೀವೆಲ್ಲ ಇದ್ದೀವಿ.